ರಾಜ್ಯದಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ. ಪೇಪರ್ ಲೀಕ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಪ್ರತಿಭಟನೆ. ಕಾನ್ಸ್ಟೇಬಲ್ ಎಕ್ಸಾಮ್ ನಲ್ಲೂ ಪೇಪರ್ ಲೀಕ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ವೀಕ್ಷಕರೇ. ಪೇಪರ್ ಲೀಕ್ ವದಂತಿ ಹಿನ್ನೆಲೆಯಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಅಭ್ಯರ್ಥಿಗಳಿಂದ. ವಿಜಯಪುರದ ತಿಕೋಟದಲ್ಲಿ ಅಭ್ಯರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಶಾರದಾಂಬ PU ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ಕೇಳಿಬರ್ತಾ ಇದೆ. ದಿಢೀರನೆ ರಸ್ತೆಗೆ ಇಳಿದು ಪ್ರತಿಭಟಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೈಯಲ್ಲಿ OMR ಸೀಟ್ ಹಿಡಿದು ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯಪುರ ಅಥಣಿ ರಸ್ತೆ ತಡೆದು ಅಭ್ಯರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. OMR ಬಾಕ್ಸ್ ಬೇರೆ ಕಡೆ ಹೋಗಿದ್ರಿಂದ ಗೊಂದಲ ವ್ಯಕ್ತವಾಗಿದೆ. ಪರೀಕ್ಷಾ ಮೇಲ್ವಿಚಾರಕರಿಂದ ಸಮಜಾಯಿಷಿ ಕೂಡ ಕೊಡಲಾಗಿದೆ. ಆದರೆ ಪ್ರತಿಭಟನಾಕಾರರು ಅವರ ಪಟ್ಟನ್ನ ಬಿಡ್ತಾ ಇಲ್ಲ. ಪರೀಕ್ಷಾ ಮೇಲ್ವಿಚಾರಕರು ಸಮಜಾಯಿಷಿ ಕೊಟ್ಟಿದ್ದಾರಂತೆ ಬೇರೆ ಕಡೆ OMR ಸೀಟ್ ಹೋಗಿದ್ದಕ್ಕೆ. ಬಟ್ ಪ್ರತಿಭಟನಾಕಾರರು ವಿದ್ಯಾರ್ಥಿಗಳೇನಿದ್ದಾರೆ ಅಭ್ಯರ್ಥಿಗಳು ಅವರು ಪ್ರೊಟೆಸ್ಟನ್ನು ನಿಲ್ಲಿಸ್ತಾ ಇಲ್ಲ. ಸ್ಥಳಕ್ಕೆ ವಿಜಯಪುರ DC K ಆನಂದ್ SP ಲಕ್ಷ್ಮಣ್ ನಿಂಬರ್ಗಿ ಕೂಡ ಬಂದಿದ್ದಾರೆ. ಪರಿಶೀಲನೆ ನಡೀತಾ ಇದೆ. ಅಭ್ಯರ್ಥಿಗಳು ಈ ಒಂದು ವಿಚಾರವನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನ್ರಿ ಇದು, ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ ಈ ಇಲಾಖೆಗಳು ಆಟ ಆಡ್ತವೆ ಅಥವಾ ಎಕ್ಸಾಮ್ ನಡೆಸೋ ಸಂಸ್ಥೆಗಳು ಅವ್ರ ಜೊತೆ ಆಟ ಆಡ್ತವೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಎಲ್ಲಿ ಈಗ ನೋಡಿ ತಣ್ಣಗೆ ಆಗಿಲ್ಲ ನೀಟ್ದು, ಅಷ್ಟರಲ್ಲೇ ಈ ಒಂದು ಲೀಕ್ ಆಗಿದೆ ಅನ್ನುವಂಥ ವದಂತಿ ಇದೆ. ಕನ್ಫರ್ಮ್ ಇಲ್ಲ. ಬಟ್ ಆದರೂ ಕೂಡ ಆ ಒಂದು ಗೊಂದಲ ಸೃಷ್ಟಿ ಆಗೋದಕ್ಕೆ OMR ಸೀಟ್ ಅದಲು ಬದಲಾಗಿದೆ ಅಂತೆ. ಸಿಬ್ಬಂದಿಗಳಿಗೆ ಜ್ಞಾನ ಇಲ್ವಾ? ಜವಾಬ್ದಾರಿ ಇಲ್ವಾ? ಯಾವ ರೀತಿ ಎಕ್ಸಾಮ್ ನಡೆಸಬೇಕು, ಎಷ್ಟು ಸ್ಟ್ರಿಕ್ಟ್ ಆಗಿದೆ, ಯಾವ ರೀತಿ ಕಾನೂನು ಬಂದಿದೆ. ಇವಾಗ ಮಸೂದೆಯನ್ನು ಮೊನ್ನೆ ಮಂಡನೆ ಮಾಡಿದ್ದಾರೆ. ಎಕ್ಸಾಮ್ ಲೀಕ್ ಆದರೆ ಏನೇನಾಗುತ್ತೆ ಅಂತ ಹೇಳಿ ಸೀರಿಯಸ್ನೆಸ್ ಇಲ್ಲ. ವಿದ್ಯಾರ್ಥಿಗಳು ನೋಡಿ ಪೊಲೀಸ್ ಎಕ್ಸಾಮ್ ಬಿಡ್ತಾ ಇಲ್ಲ ಅಂತೇಳಿ ವರ್ಷಾನುಗಟ್ಟಲೆ ಕಾದು 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 ಒಂದು 3,000-3,500 4,000 ಪೊಲೀಸ್ ಎಕ್ಸಾಮ್ ಬಿಟ್ಟಿದ್ದಾವೆ ಅಂತೇಳಿ ಖುಷಿಯಿಂದ ಬರೆಯೋದಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ಇದೇ ರೀತಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡೋದು ಅಥವಾ ಅವರ ಭವಿಷ್ಯ ಜೊತೆ ಆಟ ಆಡೋದು ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಇವಾಗ ಇದಕ್ಕೆ ಪೇಪರ್ ಲೀಕ್ ಆಯ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆಗಳೇ ಎದ್ದಿದ್ದಾವೆ. ನಿನ್ನೆ ಮೊನ್ನೆ ತಾನೇ ಗೃಹ ಸಚಿವರೇ ಹೇಳಿದ್ದಾರಲ್ರಿ ಹೇಗೆ ಎಕ್ಸಾಮ್ ನಡೆಸಬೇಕು, ಯಾವ ರೀತಿ ವ್ಯವಸ್ಥೆ ಆಗಿದೆ, ಏನಾಗಿದೆ ಎಲ್ಲ ಅಂತ ಹೇಳಿ. ಆದರೂ ಕೂಡ ಈ ರೀತಿಯ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಪೂರ್ವ ಸಿದ್ಧತೆ ಎಷ್ಟು ನಡೆಸಿರ್ತಾರೆ ಗೊತ್ತಾ ನಿಮಗೆ? 1 ಗಂಟೆ ಆದ ನಂತರ OMR ಸೀಟ್ ಅದಲು ಬದಲಾಗಿದೆ ಅಂತ ಗೊತ್ತಾಗಿದೆ ಅಂತೇಳಿ ಕತ್ತೆ ಕಾಯ್ತಾ ಇದ್ದಾರೆ ಸಿಬ್ಬಂದಿಗಳು. OMR ಸೀಟ್ ಕೊಡುವಾಗ ಅದಾದ ಮೇಲೆ ಅವ್ರಿಗೆ ಮತ್ತೆ ಬರೆಯೋದಕ್ಕೆ ಅವಕಾಶ ಕೊಡ್ತೀರೇನ್ರಿ ನೀವು? 1 ಗಂಟೆ ಆದ್ಮೇಲೆ ಗೊತ್ತಾಗಿದೆ ಅಂತ. 2 ನಿಮಿಷ ಲೇಟ್ ಆದ್ರೆ ಒಳಗಡೆ ಸೇರಿಸೋದಿಲ್ಲ ಅವರಿಗೆ. ಇವಾಗ ಅವ್ರ ಭವಿಷ್ಯದ ಗತಿ ಏನು? ಪದೇ ಬಿಡ್ತಾರಾ ಈ ತರ ಕೆಲಸಗಳು? ಪೋಸ್ಟ್ಗಳು ಪದೇ ಬಿಡ್ತೀರಾ? ಬಿಡೋದೇ ಅಪರೂಪಕ್ಕೆ. ನಾನು ಪೊಲೀಸ್ ಆಗಬೇಕು, ಕಾಕಿ ಬಟ್ಟೆನ ಹಾಕಬೇಕು, ಇವೆಲ್ಲವನ್ನ ಇಟ್ಕೊಂಡು ಕುಟುಂಬವನ್ನ ಬಿಟ್ಟು ದೂರ ಕೂತ್ಕೊಂಡು ಓದ್ತಾ ಇರ್ತಾನೆ ಒಬ್ಬ ಅಭ್ಯರ್ಥಿ. ಫೈನಲ್ ಆಗಿ ಎಕ್ಸಾಮ್ ಬರೆಯಕ್ಕೆ ಬಂದಾಗ ಅಥವಾ ಎಕ್ಸಾಮ್ ಬರೀದಾದ ಮೇಲೆ ಪೇಪರ್ ಲೀಕು ಮತ್ತೊಂದು ಇನ್ನೊಂದು ವದಂತಿಗಳನ್ನು ಎಬ್ಬಿಸಿ ಯಾರು ನ್ಯಾಯಯುತವಾಗಿ ಓದು ಎಕ್ಸಾಮ್ ಬರೆದಿರ್ತಾನಲ್ಲ ಅವನ ಕತೆ ಏನ್ರಿ? ಫೈನಲ್ ಆಗಿ ನಿಮಗೆ ಎಕ್ಸಾಮ್ ನಡೆಸೋದಕ್ಕೆ ಅರ್ಹತೆ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ಬಿಟ್ಟು ಹೋಗಿ ಅಲ್ಲಿಂದ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ. ಏನ್ರಿ ಹೇಳೋದು ಇಂಥವ್ರಿಗೆ? ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಈಗ ನೋಡಿ ರೋಡ್ ಮೇಲೆ ಕೂತ್ಕೊಂಡು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ.